ಸುಧೀರ್ ಅವರು ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್? ಒಂದು, ಪಶ್ಚಿಮ ಬಂಗಾಳದಲ್ಲಿ ಏನು ಈಗ ಘಟನೆಗಳು ನಡೀತಾ ಇದೆ, ಅದು ತಾವು ಹೇಳಿದಂಗೆ ಡಿಕ್ಷನರಿಯ ಭಾಷೆಯಲ್ಲ, ನಮ್ಮ ಹೃದಯದ ಭಾಷೆಯ ಮೂಲಕನೇ ಅದು ನಡಿಬಾರ್ದು, ಆ ರೀತಿಯಾದಂಥದ್ದು ನಡೀತಾ ಇದೆ. ಆದರೆ ಮಮತಾ ಬ್ಯಾನರ್ಜಿಯವರು ತಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದು ಅದೊಂದು ಅಸಂವಿಧಾನಿಕ ಅಂತ ಅನಿಸಿದರು. ಚುನಾವಣೆ ರಿಸಲ್ಟಿನಲ್ಲಿ ಅವರು ಅದ್ರ ಹಿಂದ್ಗಡೆ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಅಂದರೆ ತಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವ ಮುಖೇನ ಏನು ಚುನಾವಣೆಗಳಲ್ಲಿ ಅಕ್ರಮ ನಡೆದಿರಬಹುದು ಅನ್ನೋದನ್ನು ವಿಚಾರವನ್ನು ಜನರೆದುರುಗಡೆ ಮುನ್ನೆಲೆಗೆ ತರೋದಕ್ಕೆ ಅದನ್ನು ಒಂದು ಟೂಲ್ ಆಗಿ ಅವರು ಬಳಸಿದ್ದಾರೆ ಅಂಥೇಳಿ ನನಗೆ ಅನಿಸ್ತಾ ಇದೆ. ನಾನು ರಾಜೀನಾಮೆ ಕೊಡೋದಿಲ್ಲ ಯಾಕೆ ಅಂತಂತಂದರೆ SIR ಅಲ್ಲಿ ದೋಖ ಆಗಿದೆ. ಅದನ್ನು ನಮ್ಮ ಹಿರಿಯರು ಮಾತಾಡ್ತಿರ್ಬೇಕಾದ್ರೆ ಈ ಸಂದರ್ಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಮತ್ತದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸುಪ್ರೀಂ ಕೋರ್ಟಿಗೆ ಸ್ವತಃ ಮಮತಾ ಬ್ಯಾನರ್ಜಿಯವರು ಬಂದೇ ವಾದ ಮಾಡಿದರು SIRನ ಅಕ್ರಮಗಳ ಬಗ್ಗೆ. ಅದಾದ ನಂತರ ಅದನ್ನು ಏನು ಮಾಡಿದರು, ಅದನ್ನು ಅಪೀಲನ್ನು ಪರಿಗಣನೆ ಮಾಡಲಿಕ್ಕೆ ಜುಡಿಷಿಯಲ್ ಆಫೀಸರ್ಸನ್ನು ಸುಪ್ರೀಂ ಕೋರ್ಟ್ ತನ್ನ ನಿಗಾವಣೆಯಲ್ಲಿ ನೇಮಕ ಮಾಡಿತು. ಒಬ್ಬ MLA, ಅವರ ಹೆಸರು ಮರೆತೆ, ಅವರು MLA ಆಗಿ ಗೆದ್ದಿದ್ದಾರೆ. ಆ ವ್ಯಕ್ತಿ ನಾಮಪತ್ರ ಸಲ್ಲಿಸುವ ಕೊನೆಯ ದಿನ ಅವರ ಹೆಸರು ರಿವೈವಲ್ ಆಗಿ ಅವರ ಪಟ್ಟಿಗೆ ಸೇರ್ತದೆ. ಸಮ್ ಹಫೀಸ್ ಅಂತಲೇ ಯಾರೊಬ್ಬರ ಹೆಸರು ಅವ್ರ ಪಟ್ಟಿಗೆ ಸೇರುತ್ತೆ. ಸೇರಿದ್ರು, ನಿಂತರು, ಗೆದ್ದರು, ಈಗ ಶಾಸಕರಾದರು. ಆದರೆ ಮತದಾನ ಕಳ್ಕೊಂಡ ವ್ಯಕ್ತಿಗಳದ್ದು ಸುದ್ದಿ ಬರೋದಿಲ್ಲ. ಅವ್ರ ಸುದ್ದಿ ಬರುತ್ತೆ, ಯಾಕಂದರೆ ಅವ್ರಿಗೆ MLA ಆಗಿದ್ದರಿಂದ ಸುದ್ದಿ ಬರ್ತಾ ಇದೆ. ಸೊ ಇವರು ಇಲ್ಲಿ ಏನು ಅಂಕಿ ಸಂಖ್ಯೆಗಳನ್ನು ಕೊಟ್ಟರು, ಆ ರೀತಿಯಾಗಿ ಮತದಾನ ಕಳ್ಕೊಂಡಾಗ ಆಗ ಸುಪ್ರೀಂ ಕೋರ್ಟಲ್ಲಿ ಬಕ್ಷಿ ಇರಬೇಕು. ನ್ಯಾಯಾಧೀಶರು ಹೇಳಿದರು, ಒಂದು ವೇಳೆ ಇಲ್ಲಿ ಗೆಲುವಿನ ಮಾರ್ಜಿನ್ ಡಿಲೀಟ್ ಆಗಿರ್ತಕ್ಕಂಥ ಸಂಖ್ಯೆಗಿಂತ ಕಡಿಮೆ ಇದೆ ಅಲ್ವಾ ಸರ್, ಆಗ ನಾನು ಇಂಟರ್ವ್ಯೂನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಈಗ ಅದನ್ನೆಲ್ಲ ಗಮನ ಸೆಳೆಯೋದಕ್ಕೆ ಮಮತಾ ಬ್ಯಾನರ್ಜಿ ಅವರು, ನಾನು ಕಾಂಗ್ರೆಸ್ ಪಕ್ಷ ಇರ್ಬೋದು, ಆದರೆ ಮಮತಾ ಬ್ಯಾನರ್ಜಿಯವರು ಕಡಿಮೆ ಸ್ಟ್ರಾಟಜಿಸ್ಟ್ ಅಲ್ಲ. ಅವರು ಅದನ್ನು ಈಗ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡುತ್ತೆ. ಬಟ್ ನನಗೆ ಅನಿಸ್ತಾ ಇರೋದೇನು ಅಂತಂದರೆ, ಸಾಂವಿಧಾನಿಕ ಬಿಕ್ಕಟ್ಟು ಅದು ಸೃಷ್ಟಿಯಾಗಿರಬೇಕು. ಅದು ಏನು ಆಗುತ್ತೆ, ಸಾಂವಿಧಾನಿಕ ಕೇಂದ್ರಗಳಲ್ಲಿ ಚರ್ಚೆ ಆಗಬೇಕಿತ್ತು. ಬಟ್ ಬೀದಿಗಳಲ್ಲಿ ಏನು ನಡೀತಾ ಇದೆ ಇವತ್ತು TMC ಕಚೇರಿಗಳನ್ನು ಪುಡಿ ಮಾಡ್ತಾ ಇದ್ದಾರೆ BJP ಅವರು. ನಾನು ಬೆಳಿಗ್ಗೆ ನನ್ನ ಕಲ್ಕತ್ತಾದ ನನ್ನ ವಕೀಲ ಮಿತ್ರರು ಒಂದು ವಿಡಿಯೋ ಕಳಿಸಿದರು. ಚಿಕ್ಕ ಮಕ್ಕಳುಗಳ ಕೈಲಿ ಕೋಲು ಹಾಕಿದ ಅವ್ರ ಪಕ್ಷದ ಧ್ವಜವನ್ನು ಕೊಟ್ಟು ವ್ಯಾಪಾರ ಮಾಡಲಿಕ್ಕೆ ಹಳ್ಳಿಗಳಿಗೆ ಹೋಗ್ತಿದ್ದಂಥ ಜನರ ಬೈಕ್ಗಳಿಗೆ ಆ ಕೋಲ್ಗಳಲ್ಲಿ ಹೊಡಿತಾ ಇದ್ದಾರೆ, ಬಾವುಟದ ಸಮೇತ. ಇದು ಅಂದರೆ ಏನನ್ನು ಕಟ್ಟಿಕೊಡ್ತಾ ಇದ್ದಾರೆ ಅಂತ ಸಿದ್ದನಗೌಡರು ಮಾತಾಡ್ತಾ ಹೇಳಿದ್ರು. ಏನಂದರೆ ನಮ್ಮ ಕಂಟ್ರೋಲಲ್ಲಿದೆ ಅಂತ. ಕಂಟ್ರೋಲ್ ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ. ಕಂಟ್ರೋಲಲ್ಲಿದೆ ಅಂತಂದರೆ ಎಲ್ಲದನ್ನೂ ಪುಡಿ ಮಾಡ್ತಕ್ಕಂಥ ಪಡೆಗಳು ಅವ್ರ ಕಂಟ್ರೋಲಲ್ಲಿದೆ ಅಂತ ಅರ್ಥನ. ಕಚೇರಿಗಳನ್ನು ಪುಡಿ ಮಾಡ್ತಕ್ಕಂಥ ಈ ಕಳೆದ ಬಾರಿಯೂ ಅವರು ಗೆಲ್ತೀವಿ, ಇವರು ಹಿರಿಯರು ಹೇಳಿದ ಹಾಗೆ ಮೋದಿಯವರ ಭಾರಿ ದೊಡ್ಡ ಅಲೆ ಈಗ ಏನು ಇಳಿಮುಖವಾಗಿರ್ತಕ್ಕಂಥ ಸಂದರ್ಭದಲ್ಲಿದೆ. ಅವರು ಎಷ್ಟೇ ಗೆಲುವನ್ನು ಸಂಭ್ರಮಿಸಲಿ, ಅತಿ ದೊಡ್ಡ ಅಲೆ ಮೋದಿಯವರ ಹೆಸರಿನ ಬಗ್ಗೆ ಇದ್ದ ಸಂದರ್ಭದಲ್ಲೇ ಬಂಗಾಳದಲ್ಲಿ ಅವ್ರಿಗೆ ಗೆಲ್ಲಕ್ಕಾಗಲಿಲ್ಲ. ಇದಕ್ಕಿಂತ ಹೆಚ್ಚು ಸಮಯವನ್ನು ಕೊಟ್ಟು ಬಂಗಾಳದಲ್ಲಿ ಚುನಾವಣೆ ಕೆಲಸ ಮಾಡಿದಾಗಲೂ ಸಹಿತ ಅವ್ರಿಗೆ ಗೆಲ್ಲಕ್ಕೆ ಆಗಿರಲಿಲ್ಲ. ಸೊ ಈಗ ಗೆದ್ದಿರೋದಕ್ಕೆ ಅವರು 100ಕ್ಕೆ ಹೇಳ್ತೀನಿ, ಇದು ಹೊಡೆದುಕೊಂಡಿದ್ದು ಅಂತ ನಮ್ಮ ಗಾದೆ ಇದೆ. ಹೌದೌದು, ಇದು ಹೊಡ್ಕೊಂಡ್ರು ಅಂತ, ಇದನ್ನು ಹೊಡ್ಕೊಂಡ್ರು ಅಷ್ಟೇ, ಇದನ್ನು ಹೊಡ್ಕೊಂಡ್ರು. ಅದಕ್ಕೆ ಯಾರೋ ಒಬ್ಬ ಗೆಳೆಯ ನನಗೆ ಹಾಕಿದ್ರು, ಏನು ಅಂದರೆ, ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಗೆಲುವನ್ನು ಸಾಧಿಸಲಾಗದ BJPಯ ಕಾರಣಕ್ಕಾಗಿ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಅದು ತಮಾಷೆ ಅಲ್ಲ, ಅವನ್ನ ಹಾಕಿದ್ರು ಸಹಿತ ಅದ್ರ ಹಿಂದ್ಗಡೆ ಒಂದು ನೋವಿನ ವ್ಯಂಗ್ಯದ ನೋಟ ಇದೆ, ಒಂದು ವಿಚಾರ ಇದೆ. ಆ ವಿಚಾರ ಏನು ಅಂತಂದರೆ, ಎಲೆಕ್ಷನ್ ಕಮಿಷನ್. ನಾವು SIRನ ವಿರೋಧ ಮಾಡ್ತಾ ಇಲ್ಲ. SIR ಆಗಬೇಕದು. 25 ವರ್ಷಗಳಿಗೆ ನಾವು ಪಾಲಿಸಿ ಇದೆ, ಅದನ್ನು ಆಗಬೇಕು. ಹಿಂದೆನೂ ಆಗಿದೆ, ಈಗೂ ಆಗಿದೆ. ಹೌ ದೇ ಆರ್ ಕಂಡಕ್ಟಿಂಗ್ ಮ್ಯಾಪಿಂಗ್ ಮಾಡ್ತಕ್ಕಂಥ ಸಂದರ್ಭದ ಪ್ರಕ್ರಿಯೆಗಳು ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ನಾನು ಅದನ್ನು ನಿಮ್ಗೆ ಉದಾಹರಣೆಯನ್ನು ಕೊಡಬೇಕು ಜನರನ್ನು ಎಜುಕೇಟ್ ಮಾಡೋ ದೃಷ್ಟಿಯಿಂದ. ಇದು BJP ಓಟು ಆ ಕಾರಣಕ್ಕಾಗಿ ಡಿಲೇಟಿ ಆಗಬಾರ್ದು, ಕಮ್ಯುನಿಸ್ಟ್ನವ್ರದ್ದು ಆಗಬಾರ್ದು, ಯಾರ್ದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಮತವನ್ನು ನನ್ನ BLO ಹತ್ರ ಕೇಳಿದೆ, ಮ್ಯಾಪಿಂಗ್ ಮಾಡಿದ್ದೀರಾ ಅಂತ. ಹೌದು ಸರ್, ಮ್ಯಾಪಿಂಗ್ ಮಾಡಿದ್ದೀನಿ. ಎಲ್ಲಿತ್ತು? ಇಲ್ಲೇ ಸರ್, ಸುಧೀರ್ ಅಂತ ಹೆಸರು ಜೊತೆ ಮ್ಯಾಪಿಂಗ್ ಮಾಡಿದ್ದೀನಿ. ನೋ, ನಂದು 2002ರಲ್ಲಿ ನನ್ನ ಮತ ಇದ್ದಿರ್ತಕ್ಕಂಥದ್ದು ಹಳ್ಳಿಯ ಒಂದು ಬೂತ್ನಲ್ಲಿ, ನೀವು ಗಮನಿಸಿ. ಇಲ್ಲ ನಾನು ಮ್ಯಾಪ್ ಮಾಡಿಬಿಟ್ಟಿದ್ದೀನಿ, ನಿಮ್ಮ ತಾಯಿ ಹೆಸರು ರತ್ನಮ್ಮ ಅಲ್ವೇ, ಅದಕ್ಕಾಗಿ ನಾನು ಮ್ಯಾಪ್ ಮಾಡಿದ್ದೀನಿ ಅಂತಂದರು. ಇಲ್ಲ, ನನ್ನ ತಾಯಿ ಹೆಸರು ರತ್ನಮ್ಮ ಹೌದು, ಬಟ್ ನಾನು ಎಲ್ಲ ಕಡೆಯೂ ನನ್ನ ತಂದೆ ಹೆಸರು ಬಳಕೆ ಆಗ್ತಾಯಿದೆ, ಇದು ಯಾಕೆ ಹಂಗೆ ಮಾಡಿದ್ರಿ ಅಂತ. ಅವ್ರ ಆಮೇಲೆ ಮ್ಯಾಪ್ ಆಗಿದ್ದನ್ನು ಅವ್ರ ಮನೆಗೆ ಹೋಗಿ ನಾನು ಹುಡುಕಿದಾಗ ಅವ್ರು ನನ್ನ ಹೆಸರನ್ನು ಮ್ಯಾಪ್ ಮಾಡಿರೋದು ಒಬ್ಬ ಸುಧೀರ್ ಅಂತ ಬೇರೆದೇ ವ್ಯಕ್ತಿಯ ಹೆಸರಿನ ಜೊತೆ ನಾನು ಮ್ಯಾಪ್ ಮಾಡಿದರು. ನಾನು ಹೇಳಿದೆ, ಇದು ಸುಧೀರ್ ಅನ್ನೋನಿಗೆ ಇಲ್ಲೊಬ್ಬ ಬೇರೆ ಹೆಸರಿನ ಹೆಣ್ಮಗಳಿದ್ದಾಳೆ, ನೋಡಿ ಇದು ಅಲ್ಲ, ಹೆಂಡ್ತಿ ಇದ್ದಾರೆ, ಇದು ಬೇರೆ ಇದೆ, ಇದು ನೋಡಬೇಕು ಅಂತ ಹೇಳಿದಾಗ ಅಯ್ಯೋ ತಪ್ಪಾಗಿದೆ ಅಂತೇಳಿ ಅನ್ಮ್ಯಾಪ್ ಮಾಡಿ
ನನ್ನ ಹೆಸರನ್ನು ನನ್ನ ನಿಜವಾದ ಬೂತ್ 2002ರಲ್ಲಿ ಎಲ್ಲಿತ್ತು ಅಲ್ಲಿಂದ ಮ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನನ್ನ ನಿಜವಾದ ಹೆಸರು 2002ರಲ್ಲಿ ಇತ್ತಲ್ಲ ಅದು ಆಲ್ರೆಡಿ ಮ್ಯಾಪ್ಡ್ ಅಂತ ಬರ್ತಾಯಿದೆ. ಪುಣ್ಯಕ್ಕೆ ಆ ಸಾಫ್ಟ್ವೇರಲ್ಲಿ ಆಲ್ರೆಡಿ ಮ್ಯಾಪ್ಡ್ ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ ಒಬ್ಬರು ಹೆಣ್ಮಗಳ ಹೆಸರು ಹೇಳಬಾರ್ದು, ಅವರು ಏನು ಮತಗಟ್ಟೆ ಅಧಿಕಾರಿ, ಆ ಹೆಣ್ಮಗಳು ಅವ್ರ ನಂಬರು ಸಿಕ್ತು ನನಗೆ, ಆ ಹೆಣ್ಮಗಳು ಮ್ಯಾಪ್ ಮಾಡಿದ್ದಾರೆ ಅಂತ ಆಯಿತು. ನನ್ನ ಹತ್ರ ಇಲ್ಲೇ ಇದೆ ದಾಖಲೆಗಳು. ನಾನು ಅವಾಗ ಆ ಹೆಣ್ಮಗಳಿಗೆ ಫೋನ್ ಮಾಡಿದೆ, ನೀವು ನನ್ನ ಹೆಸರನ್ನು ಮ್ಯಾಪ್ ಮಾಡಿಬಿಟ್ಟಿದ್ದೀನಿ ಬೆಂಗಳೂರಿನ ಯಾವುದೋ ಇದಕ್ಕೆ, ನೀವು ಅದನ್ನು ಅನ್ಮ್ಯಾಪ್ ಮಾಡಬೇಕು ಅಂತಂದರೆ ಶಿ ಟುಕ್ 3 days. ನಾನು ಇದ್ರ ಬಗ್ಗೆ ವಿಜಿಲೆಂಟ್ ಆಗಿ ಇದ್ದಿದ್ದರಿಂದ ನನ್ನ ಮತ ಹೀಗಾಯಿತು. ಇದು ಇಟ್ ಮೆ ನಾಟ್ ಬಿ ಇಂಟೆನ್ಷನಲ್, ಅಥವಾ ಇಂಟೆನ್ಷನಲ್ ಇರ್ಬೋದು, ಗೊತ್ತಿಲ್ಲ. ನಾನು ಯಾಕಂದರೆ ಖಂಡಿತವಾಗೂ BJPಗೆ ವೋಟ್ ಮಾಡಲ್ಲ ಅಂತ ಗೊತ್ತಿರೋದ್ರಿಂದ ಹಾಗೆ ಮಾಡಿದರೂ ಇರ್ಬೋದು, ಆದರೆ ಇಟ್ ಮೆ ನಾಟ್ ಬಿ ಇಂಟೆನ್ಷನಲ್. ಆದರೆ ಮತದ ಪ್ರಕ್ರಿಯೆಗಳು ಹೇಗಾಗ್ತಾ ಇದ್ದಾವೆ, SIR ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿದೆ. ಆದರೆ ಇದು ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡಿದ್ರು ಅನ್ನೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ನಮ್ಮ ಹತ್ರ ಇಷ್ಟು ಓಟ್ಗಳು ಡಿಲೀಟ್ ಆಗಿದೆ. ಬಿಹಾರದಲ್ಲೂ ಇದೇ ಕತೆ ಹೇಳಿದ್ರು, ನುಸುಳುಕೋರಿದ್ದಾರೆ ಅಂತ. ಕೊನೆಗೆ ಸಿಕ್ಕಿದ್ದಷ್ಟು ಹೌದೌದು, ಅವರು ಆ ನೆರೇಷನ್ಗಳನ್ನೆಲ್ಲ ಕಟ್ಟೋದೇ ಇಂಥ ಕೆಲಸವನ್ನು ಮಾಡೋದಕ್ಕೆ. ಈ ಫ್ಯಾಸಿಸ್ಟ್ ಮನಸ್ಥಿತಿಯ ಎಲ್ಲ ಸಂಘಟನೆಗಳ ಈ ಸ್ಟೈಲ್ಗಳೇ ಹೀಗೆ. ಬಟ್ ಒಂದು ಪ್ರಶ್ನೆ ಸರ್, ನುಸುಳುಕೋರರು ಇದ್ದಾರೆ ಅಂತ ಹೇಳುವಾಗ ಎಲ್ಲಿಂದ ಬರಬೇಕು, ಅದನ್ನ ಯಾರು ಕಂಟ್ರೋಲ್ ಮಾಡಬೇಕು, ಅದು ರೆಸ್ಪಾನ್ಸಿಬಿಲಿಟಿ ಯಾರ್ದು? ಇಲ್ಲ, ಅದು ಏನಂದ್ರೆ ಗಡಿಭಾಗಗಳೆಲ್ಲ ಈಗ ಅದು ಯಾರ್ದು ರೆಸ್ಪಾನ್ಸಿಬಿಲಿಟಿ? ಅಲ್ಲ ನೋಡಿ, ಈ ದೇಶದಲ್ಲಿ ನುಸುಳುಕೋರರು ಬಂದ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ಈ ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆದರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ಗ್ಯಾಸ್ ಸಿಲಿಂಡರ್ಗಳು ಅವೈಲೇಬಲ್ ಕಷ್ಟ ಆಗಿಬಿಟ್ರೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ಬಡವರ ಬದುಕಿನ ಕಲ್ಯಾಣದ ಬಗ್ಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ಎಜುಕೇಷನ್ ಇಶ್ಯೂ, ಹೆಲ್ತ್ ಇಶ್ಯೂ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ. ಅವ್ರ ಜವಾಬ್ದಾರಿಗಳು ಬೇರೆ ಇದೆ. ಅದೇನಂದರೆ ವಿನ್ನಿಂಗ್ ದ ಎಲೆಕ್ಷನ್. ಆಲ್ ರೈಟ್ ಬಸವರಾಜ್ ಸರ್, ನಾನು ಇನ್ನೊಂದು ಪ್ರಶ್ನೆ ರಿಗಾರ್ಡಿಂಗ್ ಟು ದಿಸ್ SIR. ಸರ್, ಈಗ ಎಷ್ಟೊಂದು ಹೋಲ್ಡಲ್ಲಿದೆ ಅಂತ ಇನ್ನೂ ಪ್ರಾಪರ್ ಆಗಿ ಅದರದ್ದು 27 ಲಕ್ಷ ಸ್ಟಿಲ್ ಅಂಡರ್ ಅಡ್ಜುಡಿಕೇಶನ್. ಹಂಗಿರುವಾಗ ವಾಟ್ ಇಫ್ ದೇರ್ ವೋಟ್ಸ್ ಆರ್ ವ್ಯಾಲಿಡ್ ಆರ್ ಕನ್ಸಿಡರ್ಡ್ ಇನ್ ಕೋರ್ಟ್? ಪುನಃ ಎಲೆಕ್ಷನ್ ಮಾಡ್ತಾರಾ ಹೇಗೆ? ಅಂಕಿ ಸಂಖ್ಯೆಗಳ ಆಟ ನೋಡಿ ಇಲ್ಲಿ, ಬಿಕಾಸ್ ನಂಬರ್ಸ್ ಡೋಂಟ್ ಲೈ. ನಿಮಗೆ 2021ನಲ್ಲಿ TMC ಗೆದ್ದಿತ್ತು, ಹೌದು, 48% ಅವರ ವೋಟ್ ಶೇರ್. ಹೌದು. BJP ನಂಬರ್ 2, 38% ಅವ್ರ ವೋಟ್ ಶೇರ್. 10% ಗ್ಯಾಪ್ ಇದೆ, ಲೀಡ್ ಇದೆ. 10% ಲೀಡಲ್ಲಿ ಎಷ್ಟು ಮತಗಳ ಲೀಡಲ್ಲಿ? 58,84,710. ದಿಸ್ ಇಸ್ ದ ಲೀಡ್ ಆಫ್ ದ TMC ಇನ್ 2021 ಫಾರ್ 10% ಲೀಡ್. But ಈಗ there is only 5% ಕೇಳಿ. 2026 ಅಲ್ಲಿ 5% ಲೀಡ್ ಅಲ್ಲಿ BJP ಮುಂದಿದೆ. 5% ಲೀಡ್ ಅಂತ ಎಷ್ಟು ಟ್ರಾನ್ಸ್ಲೇಟ್ ಆಗಿದೆ? ಅದು 32 lakhs ಸಮಥಿಂಗ್. 32 ಲಕ್ಷದ ಲೀಡಲ್ಲಿ ದೇ ಹ್ಯಾವ್ ಗೇನ್ಡ್ 127 ಸೀಟ್ಸ್. ಹೌ ಕಮ್ ಸರ್? ಇನ್ 10%. ಅದನ್ನೇ ಸರ್ ಹೇಳಿದ್ರಲ್ಲ, ಇದೇ ನಂಬರ್ ನೋಡಿ, ಇಲ್ಲಿ ಕಾಣುತ್ತೆ ಒಂದು. ಆಮೇಲೆ 12% SIR ಡಿಲೀಷನ್ ಆಗಿದೆ. 12% ಡಿಲೀಷನ್ ಆಗಿದೆ. 5% ನಿಮ್ ಲೀಡ್ ಇದೆ. ಓವರ್ ಆಲ್ ಎವರೇಜ್ ಲೀಡು 17% ಆಯ್ತು. 5% ಡಿಲೀಷನ್ ಜಾಸ್ತಿ ಆಗಿದೆ. ಲೀಡ್ ಕಮ್ಮಿ ಇದೆ. ಅಂದ್ರೆ ಡಿಲೀಷನ್ ಇಲ್ಲದೆ ಹೋಗಿದ್ರೆ ನೀವು ಬರೋ ಚಾನ್ಸೇ ಇಲ್ಲ ಅಂತ. ಕರೆಕ್ಟ್. ಇಫ್ 12 ಪೀಪಲ್ ವೇ ಟು ವೋಟ್, ಅದರಲ್ಲಿ 5% ಮುಳುಗೋಗ್ಬಿಡ್ತಿತ್ತು ನಿಮ್ಮ ಲೀಡು. ಹೌದು ಅಲ್ವಾ? ಹೌದು. ಆ 12% ಲೀಡಲ್ಲಿ ಏನಾಗಿದೆ ಈಗ? ಕಾನ್ಸ್ಟಿಟ್ಯೂನ್ಸಿ ವೈಸ್ ಎಕ್ಸಾಂಪಲ್ ನೋಡಿ ನೀವು. ಕಾನ್ಸ್ಟಿಟ್ಯೂನ್ಸಿ ಮಮತಾ ಬ್ಯಾನರ್ಜಿ ಕೇಸನ್ನು ನೋಡಿ. ಮಮತಾ ಭವಾನಿಪುರ ಅಲ್ಲಿ 51,000 ಓಟುಗಳನ್ನ ತೆಗೆದಿದ್ದಾರೆ. ಅಲ್ಲಿ ಸುಗಂಧ ಅಧಿಕಾರಿ ಲೀಡ್ ಇರೋದು 15,105. ಅರೂಪ್ ಬಿಸ್ವಾಸ್, he is a minister, in TMC from Toliganj. ಅಲ್ಲಿ 37,889 ಓಟನ್ನು ತೆಗೆದಿದ್ದಾರೆ. ಲೀಡ್ ಇರೋದು 6,013. BJP ಗೆದ್ದಿರೋದು ಯಾಕೆ ಇದು ಸಂಶಯಾಸ್ಪದ ಅಲ್ಲ ಹೇಳಿ? ಈ ತರದ ಕೇಸುಗಳು ಇಷ್ಟು ಮತಗಳು ಹೋಯ್ತು, ಇವ್ರು ಇಷ್ಟು ಲೀಡಲ್ ಗೆದ್ದೆ, ಉಳಿದ ಮತಗಳು ಎಲ್ಲ ಹೋದ್ವು, ಡಿಲೀಟ್ ಆಗಿದೆ. ಅದು SIR ತೆಗೆದುಬಿಟ್ಟಿದ್ದಾರೆ. ಸ್ಟಿಲ್ ಅಡ್ಜುಡಿಕೇಶನ್ ಪೆಂಡಿಂಗ್ ಫಾರ್ ಅವ್ರ ಪೆಂಡಿಂಗ್ ಇದೆ. ಅವ್ರು ವೋಟರ್ ಹೌದಲ್ಲ ಪೆಂಡಿಂಗ್ ಇಡೋದು, ತೆಗೆದಾಕ ವೋಟ್ ಹಾಕಿ ಬಿಡಲ್ಲ ಅವ್ರನ್ನ. 6 ಲೀಡಿಗೆ ನೀವು ಗೆದ್ಕೊಂಡ್ ಬರ್ತೀರಿ. ಸುಪ್ರೀಂ ಕೋರ್ಟ್ ಹೇಳಿತ್ತು ಇದನ್ನೇನೆ. ಅವಾಗಲೂ ಸುಧೀರ್ ಹೇಳಿದ್ರು, ಇದೇನು SIR ಪರ್ಸೆಂಟೈಲ್ ಇದೆ ಅಲ್ಲ, ಅದಕ್ಕಿಂತ ಕಡಿಮೆ ಮಾರ್ಜಿನ್ ಅಲ್ಲಿ ಗೆಲುವು ಬಂದ್ಬಿಟ್ರೆ ನಾವು ಇಂಟರ್ವ್ಯೂನ್ ಮಾಡ್ತೇವೆ. ಅದನ್ನೇ ಮಮತಾ ಬ್ಯಾನರ್ಜಿ ಆ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರಲಿ ಅಂತಾನೆ ಈ ತರ ಮಮತಾ ಬ್ಯಾನರ್ಜಿ ಅಲ್ಲೇ ಒಂದು ಬೀದಿ ಮೇಲೆ ನಿಂತಿರೋದು.
ಆಲ್ ರೈಟ್, ಒಂದು ಬ್ರೇಕ್ ತಗೊಂಡು ಯಾಕೆ ಒಂದೆರಡು ಕೇಸ್ ಅಲ್ಲ, 105 ಸೀಟುಗಳಲ್ಲಿ 105 ಸೀಟು ಇನ್ ದ ಸೆನ್ಸ್ ಇಟ್ ಇಸ್ ಅ ಮ್ಯಾಸಿವ್ ಮೋರ್ ದನ್ ಹಾಫ್ ಆಫ್ ಬಿಜೆಪಿ ಟ್ಯಾಲಿ, ಹೌದು. including 86 seats which were never won by BJP.